ಹೆಲ್ದಿಯಾಗಿ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡ್ತಿರೋರಿಗೆ ಹಾಗೆಯೇ ಪ್ರೋಟೀನ್ ರಿಚ್ ಆಗಿರುವಂತಹ ರೆಸಿಪಿ ನೋಡ್ತಿರೋರಿಗೆ ಈ ವಿಡಿಯೋ. ಇದು ಪ್ರೋಟೀನ್ ರಿಚ್ ಆಗಿರುವಂತಹ ದೋಸೆ ರೆಸಿಪಿ. ಬ್ರೇಕ್ಫಾಸ್ಟ್ಗೆ ಯೂಶ್ವಲಿ ದೋಸೆ ರೆಸಿಪಿ ಮಾಡ್ಕೊಳ್ತಾನೆ ಇರ್ತೀವಿ. ಅದ್ರ ಬದಲಾಗಿ ಈ ಥರ ಪ್ರೋಟೀನ್ ರಿಚ್ ಇರುವಂತಹ ರೆಸಿಪಿ ಮಾಡ್ಕೊಳ್ಳೋದ್ರಿಂದ ಹೆಲ್ತಿಗೂ ಒಳ್ಳೆಯದು, ಹಾಗೆಯೇ ವೆಯ್ಟ್ ಲಾಸ್ ಮಾಡ್ತಿರೋರಿಗೂ ಕೂಡ ಅನುಕೂಲ ಆಗುತ್ತೆ. ನಾನಿವತ್ತು ಬರೀ ಹೆಸರುಬೇಳೆ ಹಾಗೆಯೇ ರಾಜ್ಮಾ ಬಳಸ್ಕೊಂಡು ಮಾಡ್ತಾಯಿರೋ ದೋಸೆ ರೆಸಿಪಿ. ಈ ದೋಸೆ ಮಾಡಲಿಕ್ಕೆ ನಾನಿಲ್ಲಿ 1 ಲೋಟದಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ, ಹಾಗೆಯೇ ಅದೇ ಲೋಟದಲ್ಲಿ 1 ಲೋಟದಷ್ಟು ರಾಜ್ಮಾನ ತೊಗೊಂಡಿದ್ದೀನಿ. ಈ ದೋಸೆಗೆ ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ ಯಾವುದನ್ನು ಬಳಸ್ತಾ ಇಲ್ಲ. ನಿಮಗೆ ಇಷ್ಟ ಇದ್ದಲ್ಲಿ 1/4 ಚಮಚದಷ್ಟು ಮೆಂತ್ಯ ಕಾಳನ್ನು ಕೂಡ ಸೇರಿಸ್ಕೋಬೋದು. ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು 3 ರಿಂದ 4 ಸಲ ವಾಶ್ ಮಾಡಿಬಿಟ್ಟು ನೆನೆಸಿಟ್ಕೋಬೇಕಾಗುತ್ತೆ. ಈ ದೋಸೆ ಬ್ಯಾಟರನ್ನು ಫರ್ಮೆಂಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ದೋಸೆ ಮಾಡ್ಕೊಳ್ಳೋರು ನೈಟ್ ನೆನೆಸಿಟ್ಕೊಂಡ್ರೆ ಸಾಕಾಗತ್ತೆ. ಈಗ ನೋಡ್ತಿರ್ಬೋದು ಹೆಸರುಬೇಳೆ ಹಾಗೆಯೇ ರಾಜ್ಮಾ ಎರಡೂ ಕೂಡ ಚೆನ್ನಾಗಿ ನೆಂದಿದೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ರುಬ್ಕೋಬೇಕಾಗತ್ತೆ. ಹಾಗಾಗಿ ನೆನೆಸಿಟ್ಕೊಂಡಿರುವಂತಹ ಹೆಸರುಬೇಳೆ ರಾಜ್ಮಾನ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ಬಿಟ್ಟು ಅದ್ರ ಜೊತೆ ಖಾರಕ್ಕೆ 2 ಹಸಿಮೆಣಸಿನಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ಇಂಚಷ್ಟು ಶುಂಠಿ ಹಾಕ್ಕೊಂಡು ರುಬ್ಲಿಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇದೇ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗತ್ತೆ. ನಾನಿಲ್ಲಿ 1 ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡು ಇದಿಷ್ಟನ್ನು ಚೆನ್ನಾಗಿ ನೈಸ್ ಪೇಸ್ಟಾಗಿ ರುಬ್ಕೊಂಡಿದ್ದೀನಿ. ಈಗ ದೋಸೆ ಬ್ಯಾಟ್ರು ಗಟ್ಟಿ ಅನಿಸ್ತಾ ಇದೆ ಅಲ್ವಾ, ಹಾಗಾಗಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಲಿಕ್ಕೆ 1/4 ಲೋಟದಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಈ ಬ್ಯಾಟ್ರನ್ನ ಸ್ವಲ್ಪ ತಿಕ್ಕಾಗೆ ಮಾಡ್ಕೊಳ್ತಾ ಇದ್ದೀನಿ, ದೋಸೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂತ. ನೀರಿನ ಪ್ರಮಾಣ ಎಷ್ಟು ಹಿಡಿಯುತ್ತೆ ನೋಡಿಕೊಂಡು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ಹಾಗೆಯೇ ಬ್ಯಾಟರ್ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು ಅಂದರೆ ನಾವು ರೆಗ್ಯುಲರಾಗಿ ದೋಸೆ ಹಾಕ್ಕೊಳ್ತೀವಲ್ವ ಆ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಸಾಕಾಗತ್ತೆ. ನಾನಿಲ್ಲಿ ಒಂದು ಹಂಚನ್ನು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ. ಹಂಚು ಬಿಸಿಯಾದ ನಂತರ ಒಂದು ಕಾಟನ್ ಬಟ್ಟೆ ಅಥವಾ ಟಿಶ್ಯೂನ ನೀರಿನಲ್ಲಿ ನೆನೆಸ್ಕೊಂಡು ಈ ಥರ ಹಂಚನ್ನು ಒರೆಸ್ಕೋಬೇಕಾಗತ್ತೆ. ದೋಸೆ ಹಾಕ್ಕೊಳ್ಳೋ ಅದಕ್ಕೆ ಹಂಚು ಚೆನ್ನಾಗಿ ಕಾಯಿತು ಅಂದರೆ ದೋಸೆ ಕಿತ್ತೋಕ್ಕೆ ಚಾನ್ಸೇ ಇಲ್ಲ. ಎಷ್ಟು ತೆಳ್ಳಗೆ ಬೇಕಾದ್ರೂ ಹಾಕ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ದೋಸೆ ಹಾಕಿದ ನಂತರ ಇದ್ರ ಮೇಲ್ಗಡೆ ಎಣ್ಣೆ, ಬೆಣ್ಣೆ, ತುಪ್ಪ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸೇರಿಸ್ಕೋಬೋದು. ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ. ದೋಸೆ ಹಾಕಿದ ನಂತರ ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ದೋಸೆ ಬೇಯಿಸ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ. ಹೈ ಫ್ಲೇಮಲ್ಲಿ ಇಟ್ಬಿಟ್ವಿ ಅಂದರೆ ದೋಸೆ ಕ್ರಿಸ್ಪ್ ಆಗೋದಿಲ್ಲ, ಮೆತ್ತಗಾಗಿಬಿಡುತ್ತೆ. ಈಗ ನೋಡ್ತಿರ್ಬೋದು ನಾನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ಎಷ್ಟು ಕ್ರಿಸ್ಪಿಯಾಗಿರುವಂತಹ ದೋಸೆ ರೆಡಿಯಾಗಿದೆ ಅಂತ. ಎಲ್ಲ ದೋಸೆಗಳು ಕೂಡ ಇದೇ ಥರನೇ ಬರುತ್ತೆ. ಆದಷ್ಟು ದೋಸೆ ಹಾಕ್ಕೊಂಡ ನಂತರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ, ತುಂಬ ಚೆನ್ನಾಗಿರುವಂತಹ ದೋಸೆ ರೆಡಿಯಾಗತ್ತೆ. ಇದೇ ದೋಸೆ ಬ್ಯಾಟರ್ನ ಬಳಸ್ಕೊಂಡ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎಲ್ಲ ಚೆನ್ನಾಗಿ ಹೆಚ್ಚಾಕ್ಬಿಟ್ಟು ಉತ್ತಪ್ಪ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಾಗತ್ತೆ. ಈ ದೋಸೆನ ನಿಮ್ಗೆ ಇಷ್ಟ ಬಂದಿರೋ ಚಟ್ನಿ, ಪಲ್ಯ ಯಾವುದ್ರ ಜೊತೆ ಬೇಕಾದರೂ ಸರ್ವ್ ಮಾಡ್ಕೋಬೋದು. ನಾನು ಬೀಟ್ರೂಟ್ ಪಲ್ಯ ಜೊತೆ ಸರ್ವ್ ಮಾಡಿಕೊಂಡೆ. ಹೆಲ್ದಿಯಾಗಿರುವಂತಹ ಈ ದೋಸೆ ರೆಸಿಪಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.